ಮುಂಚೆ ಹೆಂಗಿತ್ತು ನೀವು ಪೇನ್ಸ್ ಎಲ್ಲ? ಪೇನ್ ಅಂದ್ರೆ ತುಂಬಾ ಪೇನ್ ಇರೋದು, ಅಲ್ಗಾಡಕ್ ಆಗ್ತಾ ಇರಲಿಲ್ಲ, ಊತ ಇರ್ತಾ ಇತ್ತು, ಬಗ್ಸಕ್ ಆಗ್ತಾ ಇರಲಿಲ್ಲ. ನಂಗೆ ಮಿಕ್ಸಿ ಹಾಕೋದು, ನಲ್ಲಿ ತಿಕ್ಸೋದು ಅದಕ್ಕೂ ಕಷ್ಟ ಆಗ್ತಾ ಇತ್ತು. ಇವಾಗ ಏನ್ ಪರವಾಗಿಲ್ಲ. ಸೊ ಮುಖ್ಯವಾಗಿ ಫುಡ್ ಇಂಟಾಲರೆನ್ಸ್ ಟೆಸ್ಟ್ ಮಾಡಿದ್ಮೇಲೆ ಅದರಲ್ಲಿ ಇವ್ರ ಬಾಡಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಕೆಲವು ಫುಡ್ ಲೀಸ್ಟ್ ಬಂದ್ಮೇಲೆ ಅದನ್ನ ಕಂಪ್ಲೀಟ್ ಸ್ಟಾಪ್ ಮಾಡಿದ್ಮೇಲೆ ಸಂಧಿವತ ಇದೆ. ಇವಾಗಲೂ ಕೂಡ ಮಿನಿಮಲ್ ಮೆಡಿಸಿನ್ ಅಲ್ಲಿ ಇದ್ದಾರೆ ಅವರು. ಕಂಪೇರ್ ಟು ಮುಂಚೆ ಕಂಪೇರ್ ಮಾಡಿದ್ರೆ ಮಿನಿಮಲ್ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಇದ್ದಾರೆ. ಐ ಥಿಂಕ್ ಇವಾಗ 3 months ಆದ್ಮೇಲೆ ಅವರು ಆನ್ಲೈನ್ ಮತ್ತೆ ಇನ್ನೊಂದು ಫಾಲೋ ಅಪ್ ಕನ್ಸಲ್ಟೇಷನ್ ಹೇಳಿದ್ರು. ಇವಾಗ ಈ ವಾರದಲ್ಲಿ ಒಂದು ಬುಕ್ ಮಾಡ್ಕೊಂಡು ಮಾಡ್ಬಿಟ್ಟು ಸೆಕೆಂಡ್ ಕನ್ಸಲ್ಟೇಷನ್ ಐ ಥಿಂಕ್ ಅವರು ಮೋಸ್ಟ್ಲಿ ಮಾತ್ರೆಗಳೆಲ್ಲ ನಿಲ್ಲಿಸ್ಬಿಟ್ಟು ಇದೇ ಒಂದು ಡಯಟ್ ಅಂಡ್ ಫುಡ್ ಸ್ಟೈಲ್ ಕಂಟಿನ್ಯೂ ಮಾಡ್ಕೊಂಡು ಹೋಗಕ್ಕೆ ಹೇಳ್ತಾರೆ. ಮತ್ತೆ ನಿಮ್ಗೆ ಸೀಡ್ ಫ್ರೀ ಡಯಟ್ ಅಂತ ಒಂದು ಹೇಳಿದ್ರಿ, ಕರೆಕ್ಟಾ? 1.5 ತಿಂಗಳು ಯಾವ್ದು ಸೀಡ್ಸ್ ತಗೊಳಂಗಿಲ್ಲ, ಓನ್ಲಿ ಪನ್ನೀರ್ ಮತ್ತೆ ಓನ್ಲಿ ಕೀಟೋ ಡಯಟ್ ಹೇಳಿದ್ರು, ಕರೆಕ್ಟಾ? ಅದ್ ಮಾಡಿದ್ರಲ್ವಾ? ಎಷ್ಟು ದಿನ ಮಾಡಿದ್ರಿ? 1.5 ತಿಂಗಳು. 1.5 ತಿಂಗಳು. ಅವಾಗ ನಿಮ್ಗೆ ಎಷ್ಟು ಕಷ್ಟ ಇತ್ತಲ್ವಾ ಲೈಕ್ ಬಾಡಿ? ಸೊ ದೇಹದಲ್ಲಿ ಅಷ್ಟು ಇನ್ಫ್ಲಮೇಷನ್ ಇರುತ್ತೆ, ಇನ್ಫ್ಲಮೇಷನ್ ಕಾಸ್ ಮಾಡ್ತಕ್ಕಂಥ ಅಷ್ಟು ಅಂಶಗಳು ಇರ್ತವೆ. ಅದನ್ನ ಫಾಸ್ಟಿಂಗ್ ಮಾಡಿ ಅದನ್ನ ಸಾಯಿಸ್ಬೇಕು ಅವನ್ನೆಲ್ಲ. ಫಾಸ್ಟಿಂಗ್ ಅಂತ ಅಂದ್ರೆ ನಮ್ಮ ಬಾಡಿಗೆ ಕಾರ್ಬೋಹೈಡ್ರೇಟೇ ಕೊಡಬಾರ್ದು 1.5 ತಿಂಗಳವರೆಗೂ ಕಂಪ್ಲೀಟ್ ಲೈಕ್ ನ್ಯಾಚುರಲ್ ಆಗಿರ್ತಕ್ಕಂಥ ಹೆಲ್ತಿ ಕೀಟೋ ಡಯಟ್ ಅಂತ ಮಾಡಿದ್ರು. ಸೀಡ್ ಫ್ರೀ ಡಯಟ್ ಅಂತ, ಯಾವ್ದು ಸೀಡ್ಸ್ ತಗೊಳಂಗಿಲ್ಲ ಅಂತ ಒಂದು ಡಯಟ್ ಹೇಳಿದ್ರು ಸರ್. ಅದನ್ನ ಮಾಡಿದ್ರು. ಮಾಡುವಾಗ ತುಂಬಾ ಡಿಫಿಕಲ್ಟ್ ಇತ್ತು, ಬಟ್ ಟುಡೇ ಅಷ್ಟು ಪಟ್ಟಿರ್ತಕ್ಕಂಥ ಎಲ್ಲಾ ಕಷ್ಟನೂ ಇವತ್ತು ಫಲಿಸಿದೆ. ಸೊ ವೆರಿ ನೈಸ್, ವೆರಿ ನೈಸ್. ಸೊ ವಾಟ್ ಈಸ್ ಯುವರ್ ಒಪಿನಿಯನ್ ಆನ್ ದ ಟ್ರೀಟ್ಮೆಂಟ್ ವಾಟ್ ಶಿ ಹ್ಯಾಸ್ ಅಂಡರ್ಗone, sir? Better doctor. It's kind of good. Like the thing is, we have to come every day for the relation. Except that everything is responding. It's fine. Compared to all the doctors whom you have shown earlier, all doctors. Yeah, it's kind of better. So she was dependent on steroids also, and steroid in depression was out there. And when you spoke to Sir Mitra sir, then he told some of the modifications what can be done. Yes. And the seed free diet what she followed. Today everything, do you think everything has aided in a result and in a Yes, like probably 95%. Yeah. So almost you have followed. Once walk ಮಾಡಿ ತೋರಿಸ್ತೀರಾ? ಆಯ್ತು. Excellent. ಇಲ್ಲ, ವಾಕ್ ಮಾಡೋದು ನನ್ಗೆ, ಆಮೇಲೆ ಕೆಳಗ್ ಕೂತ್ಕೊಂಡು ಸ್ವಲ್ಪ ಹೇಳೋದು ಇವಾಗ ಕಷ್ಟ ಆಗ್ತಿತ್ತು. ಮುಂಚೆ ಯೋಗ ಮಾಡ್ತಾ ಇದ್ದೆ, ಅವಾಗೆಲ್ಲ ಆ ತರದೇನ್ ಅಲ್ಲ. ಇವಾಗ 3 months back, 3 months ಇಂದ ಏನ್ ತೊಂದ್ರೆ? 3 months ಬ್ಯಾಕ್ ಎಲ್ಲ ಪೇನ್ ಇತ್ತೆ ಅಲ್ವಾ? ಪೇನ್ ಇತ್ತು. ಸೊ ಇದೇ ಸ್ನೇಹಿತರೆ. ಸೊ ಯಾವತ್ತೂ ಕೂಡ ಗುರುಗಳೇ ದೊಡ್ಡರು. ಯಾವತ್ತು ಸಾರ್ ಅವ್ರು ಏನ್ ಹೇಳ್ಕೊಟ್ರು ಅದನ್ನ ಗೈಡೆನ್ಸ್ ಫಾಲೋ ಮಾಡಿದ್ವಿ. ಸಾರ್ಗೆ ಒಂದು ಗ್ರಾಟಿಟ್ಯೂಡ್, ಸಾರ್ಗೆ ಒಂದು ಥ್ಯಾಂಕ್ಸ್ ಮಿತ್ರ ಸರ್ಗೆ ಅಂತ ಹೇಳ್ತಾ, ಸರ್ ಲೈಕ್ ಯುವರ್ ಟ್ರೀಟ್ಮೆಂಟ್ ಹ್ಯಾಸ್ ಬೀನ್ ವರ್ಕಿಂಗ್ ಟು ಆಲ್ ಆಫ್ ಅವರ್ ಪೇಷಂಟ್ಸ್ and you are really amazing, such a great wonderful human being. We have been attending your sessions and this is just a token of gratitude. This video is thank you sir. Dr. Mitra Basu Chillar sir, Soma Wellness Center, Mumbai. Thank you sir. Okay na?